ನಿಂದನೀಯ ಆರೋಪದಲ್ಲಿ ಸಿಟಿ ರವಿ ಅವರ ಬಂಧನ ಆಗಿದೆ. ಬೆಳಗಾವಿಯ ಜಿಲ್ಲಾ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಲಾಗಿದೆ. ನಿನ್ನ ಹೆಣ ಚಿಕ್ಕಮಗಳೂರಿಗೆ ಹೋಗಲ್ಲ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ನನಗೆ ಧಮಕಿ ಹಾಕಿದ್ರು. ಸುವರ್ಣಸೌಧದ ಕಾರಿಡಾರ್ನಲ್ಲಿ ಮಧ್ಯಾಹ್ನ ಸಚಿವೆ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ಜಡ್ಜ್ ಎದುರು ಸಿಟಿ ರವಿ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಸಚಿವೆಯ ವಿರುದ್ಧ. ನಿನ್ನನ್ನು ನೋಡಿಕೊಳ್ತೇನೆ ಅಂತೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿಕೆಶಿ ಧಮಕಿ ಹಾಕಿದ್ದಾರೆ. ಇದೆಲ್ಲದರಿಂದ ರಾತ್ರಿ ಇಡೀ ನಾನು ಆತಂಕದಲ್ಲಿದ್ದೆ. ನಿನ್ನ ಹೆಣ ಚಿಕ್ಕಮಗಳೂರಿಗೆ ಹೋಗೋದಿಲ್ಲ ಅನ್ನುವಂತಹ ಮಾತುಗಳನ್ನ ಸಚಿವೆ ಆಡಿದ್ದಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ನನಗೆ ಧಮಕಿ ಹಾಕಿದ್ರು. ಸುವರ್ಣಸೌಧದ ಕಾರಿಡಾರ್ನಲ್ಲಿ ಮಧ್ಯಾಹ್ನ ಸಚಿವೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ. ನ್ಯಾಯಾಧೀಶರ ಎದುರು ಸಿಟಿ ರವಿ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಗಂಭೀರ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನನ್ನು ನೋಡಿಕೊಳ್ತೇವೆ ಅಂತೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿಕೆಶಿ ಹೇಳಿದ್ರಂತೆ. ಇದೆಲ್ಲದರಿಂದಲೂ ಕೂಡ ರಾತ್ರಿ ಇಡೀ ನಾನು ಆತಂಕದಲ್ಲಿದ್ದೆ. ರಾತ್ರಿ ಇಡೀ ಮಾನಸಿಕವಾಗಿ ಕುಗ್ಗಿದ್ದೆ. ಅದೇ ಚಿಂತೆಯಲ್ಲಿದ್ದೆ ಅಂತೇಳಿ ಸಿಟಿ ರವಿ ಅವರು ವಿವರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನ್ಯಾಯಾಧೀಶರ ಎದುರು ಸಾಲು ಸಾಲು ಆರೋಪಗಳನ್ನ ಸಚಿವೆಯ ವಿರುದ್ಧ, ಪೊಲೀಸರ ವಿರುದ್ಧ ಈಗ ಸಿಟಿ ರವಿ ಅವರು ಮಾಡ್ತಾ ಇರುವಂತಹದ್ದು. ಸಿಟಿ ರವಿ ಅವರು ಆಡ್ತಾ ಇರುವಂತಹ ಪ್ರತಿಯೊಂದು ಮಾತನ್ನ, ಅವರು ಕೊಡ್ತಾ ಇರುವಂತಹ ಹೇಳಿಕೆಯನ್ನ ದಾಖಲಿಸುವಂತಹ ಕೆಲಸವನ್ನ ಈಗ ನ್ಯಾಯಾಲಯದಲ್ಲಿ ಮಾಡಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳು, ಮತ್ತಷ್ಟು ಹೇಳಿಕೆಗಳು ಕೂಡ ಸಿಟಿ ರವಿ ಅವರ ಕಡೆಯಿಂದ ಆಗ್ತಾ ಇರುವಂತಹದ್ದು. ನಿನ್ನೆ ಸಂಜೆಯಿಂದ ವಿಧಾನ ಪರಿಷತ್ನ ಆವರಣದಲ್ಲಿ ಸುವರ್ಣಸೌಧದಲ್ಲಾದಂತಹ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ವಿ. ಸಿಟಿ ರವಿ ಬಂಧನದ ನಂತರ ಆದಂತಹ ಬೆಳವಣಿಗೆಗಳ ಬಗ್ಗೆ ಜಡ್ಜ್ನ ಗಮನಕ್ಕೆ ತರ್ತಾರೆ. ಅದಾದ ಮೇಲೆ ಸಚಿವೆ ಹಾಕಿದಂತಹ ಧಮಕಿ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಕಿದಂತಹ ಧಮಕಿಯ ಬಗ್ಗೆಯೂ ಕೂಡ ವಿವರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪೊಲೀಸರು ಸಿಟಿ ರವಿ ಅವರನ್ನ ನಡೆಸಿಕೊಂಡಂತಹ ರೀತಿ, ಅವರನ್ನ ಸುತ್ತಾಡಿಸಿದಂತಹ ರೀತಿ, ಊಟ ಕೊಡದೇ ಇರುವಂತಹ ರೀತಿ, ಎಲ್ಲದರ ಬಗ್ಗೆಯೂ ಕೂಡ ಸಾಲು ಸಾಲು ಆರೋಪವನ್ನ ಮಾಡ್ತಾ ಇರುವಂತಹದ್ದು.